ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಮೂರನೇ ಸುದ್ದಿ ಯಾವುದು ಹಾಗಾದ್ರೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಪ್ರಮುಖವಾಗಿ ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ, ಒಂದ್ ಕಡೆ ಸದನ ಶುರುವಾಗಿದ್ರೂ ಕೂಡ ವಿಪಕ್ಷ ನಾಯಕ ಯಾರು ಅನ್ನೋದು ಗೊತ್ತಿಲ್ಲ, ಮತ್ತೊಂದ್ ಕಡೆ ರಾಜ್ಯಾಧ್ಯಕ್ಷರು ಯಾರು ಅನ್ನೋದು ಗೊತ್ತಿಲ್ಲ. ಸೊ ನಮ್ಮ ಇವತ್ತಿನ ಮೂರನೇ ಸುದ್ದಿ, ಸೊ ಯಾರಿಗೆ ಬಿಜೆಪಿ ಪಟ್ಟ ಅನ್ನೋದು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕ ಯಾರು ಅಂತ ಹೇಳಿ ಸುಮಾರು ದಿನಗಳಿಂದಲೂ ಕೂಡ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಯಾರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ, ಯಾರು ವಿಪಕ್ಷ ನಾಯಕ? ಹಾಗಾದ್ರೆ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಜೊತೆ ಏನು ಬೆಂಗಳೂರಿಗೆ ಬಂದಿದ್ರಲ್ಲ ವೀಕ್ಷಕರು, ಸೊ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ನಿನ್ನೆ ಶಾಸಕರ ಅಭಿಪ್ರಾಯವನ್ನ ವೀಕ್ಷಕರು ಇಬ್ರು ಬಂದಿದ್ರಲ್ಲ ಅವರು ಸಂಗ್ರಹ ಮಾಡಿದ್ರು. ಇವತ್ತು ವೀಕ್ಷಕರ ವರದಿಯನ್ನ ಅವಲೋಕಿಸಿ ಹೆಸರನ್ನ ಘೋಷಣೆ ಮಾಡ್ತಾರಂತೆ. ಹಾಗಾದ್ರೆ ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಯಾರು ಅಂತ ಇವತ್ತೇ ಫೈನಲ್ ಆಗ್ಬಿಡತ್ತಾ ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆ ಇದೆ. ಸುಮಾರು ದಿನಗಳಿಂದಲೂ ಕೂಡ ಇವತ್ತೇ ಅನೌನ್ಸ್ ಆಗುತ್ತೆ, ಇವತ್ತೇ ಹೇಳ್ಬಿಡ್ತಾರೆ ಅನ್ನೋ ರೀತಿಯ ಲೆಕ್ಕಾಚಾರಗಳಿದೆ. ಬಟ್ ಆದ್ರೂ ಕೂಡ ಬಿಜೆಪಿಯ ಹೈಕಮಾಂಡ್ ಈ ವಿಚಾರದಲ್ಲಿ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ಯಾ, ಅಥವಾ ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ ದೃಷ್ಟಿಕೋನದಿಂದ ಸರಿಯಾದಂತಹ ವ್ಯಕ್ತಿಗೆ ಈ ಜವಾಬ್ದಾರಿಯನ್ನ ಕೊಡಬೇಕು ಅನ್ನೋ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಯಾ ಅನ್ನೋದನ್ನ ನೋಡ್ಬೇಕು. ಇನ್ನು ಇಷ್ಟು ಮಾತ್ರ ಅಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷದ ಸ್ಥಾನದಲ್ಲಿ ಆ ರೇಸ್ ನಲ್ಲಿ ಆರ್ ಅಶೋಕ್ ಅವರು ಮುಂಚೂಣಿಯಲ್ಲಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನವೇ ಕೇಳಿದ್ದೇನೆ ಅಂತ ಹೇಳಿ ಓಪನ್ ಆಗಿ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ವಿಪಕ್ಷ ಸ್ಥಾನ ಬೇಡ, ನನಗೆ ಬೇಕಾಗಿರೋದು ರಾಜ್ಯಾಧ್ಯಕ್ಷ ಸ್ಥಾನ ಅಂತ ಹೇಳಿ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅವರು ಕೂಡ ಲಿಸ್ಟ್ ನಲ್ಲಿದ್ದಾರೆ. ಮತ್ತೊಂದು ಕಡೆಗೆ ಈ ವಿಪಕ್ಷ ನಾಯಕನ ಸ್ಥಾನಕ್ಕೂ ಕೂಡ ಪೈಪೋಟಿಗಳಿದೆ. ಆದ್ರೆ ಆರ್ ಅಶೋಕ್ ಅವರ ಹೆಸರು ವಿಪಕ್ಷ ನಾಯಕನ ಸ್ಥಾನ ಕೇಳಿ ಬರ್ತಾ ಇತ್ತು. ಈಗ ನೋಡಿದ್ರೆ ಆರ್ ಅಶೋಕ್ ಅವರು ನನಗೆ ವಿಪಕ್ಷ ನಾಯಕನ ಸ್ಥಾನ ಬೇಡ, ನನಗೆ ಏನಿದ್ರು ಕೊಟ್ಟರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನೇ ಕೇಳ್ತೀನಿ ನಾನು ಅಂತ ಹೇಳಿದ್ದಾರೆ ಆರ್ ಅಶೋಕ್ ಅವರು. ಸೊ ಹಾಗಾದ್ರೆ ಯಾರಿಗೆ ವಿಪಕ್ಷ ನಾಯಕನ ಸ್ಥಾನ ಅನ್ನೋದನ್ನ ಕೂಡ ನೋಡ್ತಾ ಹೋಗೋಣ. ಸೊ ಯಾರಿಗೆ ಹಾಗಾದ್ರೆ ವಿಪಕ್ಷ ನಾಯಕನ ಸ್ಥಾನವನ್ನ ನಿಭಾಯಿಸುವಂತಹ ಚಾಕಚಕ್ಯತೆ ಇದೆ ಅನ್ನೋದನ್ನ ಕೂಡ ನೋಡ್ತಾ ಹೋಗ್ಬಿಡೋಣ. ಸೊ ಬಸವರಾಜ ಬೊಮ್ಮಾಯಿ ಅವರು, ಯಾಕಂದ್ರೆ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನ ನಡೆಸಿದಂತಹ ಅನುಭವ ಇದೆ. ಪ್ರಮುಖವಾಗಿ ಲಿಂಗಾಯತ ಸಮುದಾಯದವರು, ಮತ್ತೊಂದು ಕಡೆಗೆ ಯಡಿಯೂರಪ್ಪನವರ ಬಹಳ ಆಪ್ತರು ಅಂತ ಹೇಳಿ ಗುರುತಿಸಿಕೊಂಡಿರೋರು. ಸೊ ಹಾಗಾಗಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಲೀಡ್ ನಲ್ಲಿದೆ. ಮತ್ತೊಂದು ಕಡೆಗೆ ಲಿಂಗಾಯತ ಸಮುದಾಯದ ಮತ್ತೊಬ್ಬ ನಾಯಕರಾಗಿರುವಂತಹ ಬಸನಗೌಡ ಯತ್ನಾಳ್ ಅವರು, ಸೊ ತಮ್ಮ ಮಾತಿನ ಮುಖಾಂತರವೇ ಬಹಳ ಆಗಾಗ ಚರ್ಚೆಗೆ ಗ್ರಾಸವಾಗುವಂತಹ ಹೆಸರೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೋಡಬೇಕು. ಇನ್ನು ಮತ್ತೊಂದು ಕಡೆಗೆ ಬಿಲ್ಲವ ಸಮುದಾಯದ ಈ ಹಿಂದೆ ಸಚಿವರಾಗಿದ್ದಂತಹ ಮಾಜಿ ಸಚಿವ ಸುನಿಲ್ ಕುಮಾರ್ ಅವರ ಹೆಸರು ಕೂಡ ವಿಪಕ್ಷ ನಾಯಕನ ಸ್ಥಾನಕ್ಕೆ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ನೋಡೋಣ ಸೊ ಯಾರಿಗೆ ಹಾಗಾದ್ರೆ ವಿಪಕ್ಷ ನಾಯಕನ ಪಟ್ಟ ಸಿಗತ್ತೆ ಅಂತ ಹೇಳಿ. ಆಲ್ಮೋಸ್ಟ್ ಬಸವರಾಜ ಬೊಮ್ಮಾಯಿ ಅವರೇ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಬಟ್ ಅಧಿಕೃತವಾಗಿ ಘೋಷಣೆ ಆದ ಮೇಲೆ ಗೊತ್ತಾಗುತ್ತೆ ವಿಪಕ್ಷ ನಾಯಕನ ಸ್ಥಾನ ಯಾರು ಅಂತ ಹೇಳ್ಬಿಟ್ಟು.